ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ನೇಮಕಾತಿಗೆ ಹೈಕೋರ್ಟ್ ತಡೆ ಕೊಟ್ಟಿದೆ. ಏನು ಮಾಹಿತಿ ಸಂಪೂರ್ಣವಾಯಿತು ಅಂತ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಗೊತ್ತಿರೋರಿಗೆ ನೇಮಕಾತಿ ಕುರಿತು ಆಲ್ರೆಡಿ ನೋಟಿಫಿಕೇಶನ್ಗಳು ಆಗ್ತಾ ಬರ್ತಾ ಇದೆ. ಇಲ್ಲಿ ಮಾನ್ಯ ಹೈಕೋರ್ಟ್ ಈ ಹಿಂದಿನ ಆದೇಶದ ಪ್ರಕಾರ 56% ಒಪ್ಪೋದಿಲ್ಲ, 50% ನೀವು ನೇಮಕಾತಿ ಮಾಡೋದಿದ್ರೆ ಮಾಡಬಹುದು ಅಂತ ಕೂಡ ಹೇಳಿತ್ತು ಮಾನ್ಯ ನ್ಯಾಯಾಲಯ. ಪ್ಲಸ್ ಆ ವಿಚಾರಣೆ ಕೂಡ ಮುಂದೂಡಿಕೆ ಮಾಡಿತ್ತು. ಇಲ್ಲಿ ನಿಮ್ಗೆ ಗೊತ್ತಿರೋದು ಇರೋದ್ರಲ್ಲೇ ನಿಮಗೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ರು. ನಿಮಗೆ ಗೊತ್ತಿರೋ ಹಾಗೆ ಶೆಡ್ಯೂಲ್ ಕಾಸ್ಟ್ ಅವರಿಗೆ, ಪರಿಶಿಷ್ಟ ಅವರಿಗೆ ನಿಮಗೆ ಒಳ ಮೀಸಲಾತಿ ಕೊಟ್ಟಿದ್ರು. ಈಗ ಅದರಲ್ಲಿ ನಾವು ಈ ಹಿಂದೆ ಕೂಡ ವಿಡಿಯೋ ಮಾಡಿದಾಗ ಹೇಳಿದ್ವಿ, ನಿಮಗೆ ಒಂದು ಸಮಾಜ ಕೂಡ ಇದೆ. ಲೈಕ್ ಸಾಕಷ್ಟು ಸಮಾಜಗಳಿಗೆ ಒಳ ಮೀಸಲಾತಿ ಕುರಿತು ಗೊಂದಲ ಕೂಡ ಇರೋ ಕಾರಣ ನಾವು ಕೋರ್ಟ್ಗೆ ಮೊರೆ ಹೋಗಿದ್ವಿ. ದಯವಿಟ್ಟು ಇದನ್ನ ರದ್ದು ಮಾಡಬೇಕು, ನಮಗೆ ಮೋಸ ಆಗಿದೆ ಅಂತೇಳಿ ಅಲೆಮಾರಿ ಸಮುದಾಯ ಬಂದ್ಬಿಟ್ಟು ಕೋರ್ಟ್ಗೆ ಮಾನ್ಯ ನ್ಯಾಯಾಲಯಕ್ಕೆ ಹೋಗಿದೆ. ಅದರಲ್ಲಿ ಮಾನ್ಯ ನ್ಯಾಯಾಲಯ ಬಂದ್ಬಿಟ್ಟು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಕೂಡ ಕೊಟ್ಟಿದೆ. ಮುಂದಿನ ವಿಚಾರಣೆ ಜುಲೈ 15 ಹೇಳಿದೆ. 15 ನಾವು ತೀರ್ಮಾನ ಕೈಗೊಳ್ಳುತ್ತೀವಿ ಅಂತ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಮಾನ್ಯ ಮಾಧ್ಯಮಗಳಲ್ಲಿ ಪೇಪರ್ನಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ತಾತ್ಕಾಲಿಕವಾಗಿ ಮುಂದೂಡಿಕೆ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಕೂಡ ರಿಪೋರ್ಟ್ ಕೂಡ ಬರ್ತಾ ಇದೆ. ಬಿಕಾಸ್ ಐ ಎಮ್ ನಾಟ್ ಟೆಕ್ನಿಕಲ್ ಪರ್ಸನ್ ಆಗಿರೋ ಕಾರಣ ಪ್ರಾಬಬಲಿ ಇಲ್ಲಿ ಏನ್ ಗೊತ್ತಾ, 50% ನೇಮಕಾತಿ ಮಾಡೋದು ಓಕೆ ಇದೆ, ಬಟ್ ಒಳ ಮೀಸಲಾತಿ ಕುರಿತು ಗೊಂದಲ ಕೂಡ ಇದೆ. ಈ 50%ಗೆ ಒಳ ಮೀಸಲಾತಿ ಅಪ್ಲಿಕೇಬಲ್ ಆಗೋ ಕಾರಣ ಇನ್ನೇನಾದ್ರೂ ಸಮಸ್ಯೆ ಆಗುತ್ತೆ ನೋಡೋಣ. ಮೇನ್ ಥಿಂಗ್ ಕೋರ್ಟ್ ಆದೇಶ ಏನಿದೆ ಅದರ ಅನ್ವಯ ಅಪ್ಲಿಕೇಬಲ್ ಕೂಡ ಆಗುತ್ತೆ. ಮಾನ್ಯ ನ್ಯಾಯಾಲಯ ಏನ್ ಹೇಳುತ್ತೆ ಅದು ಡಿಸಿಷನ್ ತೆಗೆದುಕೊಳ್ಳುತ್ತೆ. ಮಾನ್ಯ ನ್ಯಾಯಾಲಯ ಇನ್ ಕೇಸ್ ಏನಾದ್ರು ಈಗ ನಡೆಯೋ ನೇಮಕಾತಿ ಏನಾದ್ರು ತಡೆ ಹಿಡೀರಿ ಅಥವಾ ಬದಲಾವಣೆ ಕೂಡ ಮಾಡಿ, ಹೊಸ ರೋಸ್ಟರ್ ಕೂಡ ಮಾಡಿ, ಇದು ಸರಿ ಇಲ್ಲ ಅಂತ ಹೇಳಿದ್ರೆ ಪ್ರಾಬಬಲಿ ಬದಲಾವಣೆ ಕೂಡ ಆಗ್ಬೋದು. ಅದಕ್ಕೆ ತಾತ್ಕಾಲಿಕವಾಗಿ ನಡೆಯೋದಿಲ್ಲ ಅಂತ ಕೂಡ ಮೂಲಗಳ ಮಾಹಿತಿ ಬರ್ತಾ ಇದೆ. ಜುಲೈ 15 ನಿಮಗೆ ಡಿಸಿಷನ್ ತೆಗೆದುಕೊಳ್ತಾರೆ. ಪ್ಲಸ್ ಐ ಎಮ್ ನಾಟ್ ನಾನು ಟೆಕ್ನಿಕಲ್ ಪರ್ಸನ್ ಆಗಿಲ್ದಿರೋ ಕಾರಣ ಲಾಯರ್ ಸಿಸ್ಟಮ್ ಬಗ್ಗೆ, ನ್ಯಾಯಾಲಯದ ಬಗ್ಗೆ ನಿಮಗೆ ಶೀಘ್ರದಲ್ಲೇ ಮಾಹಿತಿ ಕೂಡ ಬರುತ್ತೆ, ಏನ್ ಡಿಸಿಷನ್ ಕೂಡ ಆಗುತ್ತೆ ಅಂತ. ನೆಕ್ಸ್ಟ್ ಬರೋ ನೋಟಿಫಿಕೇಶನ್ ಸ್ವಲ್ಪ ಡಿಲೇ ಆಗ್ಬೋದು, ಬಿಕಾಸ್ ಕೋರ್ಟ್ ಡೈರೆಕ್ಷನ್ಸ್ ಕೂಡ ಇದೆ. ಈಗ ಆಲ್ರೆಡಿ ನೋಟಿಫಿಕೇಶನ್ ಆಗಿ ಅಪ್ಲಿಕೇಶನ್ಸ್ ಕಾಲ್ ಮಾಡಿರೋದು ಏನಾಗುತ್ತೆ ಅಂತ ಹೇಳಿ ಮಾಹಿತಿ ಕೂಡ ಬರಬೇಕಾಗುತ್ತೆ. ಇದು ಎಲ್ಲ ಅಂಶಗಳಿಗೆ ಗೊಂದಲ ಕೂಡ ಆಗಿದೆ. ಇನ್ನು ನೇಮಕಾತಿ ಆಗ್ಬೇಕಾಗಿತ್ತು, ಆ ಸಂದರ್ಭದಲ್ಲಿ ಈ ರೀತಿ ಡಿಸಿಷನ್ ಕೂಡ ಬಂದಿದೆ. ನಿಮಗೆ ಗೊತ್ತಿರೋ ಹಾಗೆ ನೇಮಕಾತಿ ಒಳ ಮೀಸಲಾತಿ ಅಂದ್ಬಿಟ್ಟು ಸಾಕಷ್ಟು ಡಿಫಿಕಲ್ಟ್ ಕೂಡ ಇರುತ್ತೆ. ಕಬ್ಬಿಣದ ಕಡಲೆ ಅಂತಾರಲ್ಲ, ಅದ್ರ ಡಿಫಿಕಲ್ಟ್ ಇರುತ್ತೆ. ಬಿಕಾಸ್ ಕೋರ್ಟ್ಗೆ ಹೋಗಿದ್ರೆಲ್ಲ ಕೂಡ ಆಗಿರುತ್ತೆ. ನೋಟಿಫಿಕೇಶನ್ ಆಗ್ಬೇಕಿತ್ತು. ಶಿಕ್ಷಕರ ನೇಮಕಾತಿ ಸೇರಿ ಎಲ್ಲ ನೇಮಕಾತಿ ಆಕಾಂಕ್ಷೆಗಳು ಕಾಯ್ತಾ ಇದ್ರೆ ನೇಮಕಾತಿ ಇವತ್ತಾಗುತ್ತೆ ನಾಳೆ ಆಗುತ್ತೆ ಅಂತ. ಬಟ್ ಇದರ ಮಧ್ಯೆ ಈ ರೀತಿಯಾಗಿರೋದು ಒಂದು ಹೊಸ ಶಾಕಿಂಗ್ ಸುದ್ದಿ ಕೂಡ ಬಂದಿದೆ. ನಿಮಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಡೈಲಿ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.